ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬಿ ಜೆ ಪಿಯಲ್ಲಿ ಆಂತರಿಕ ಕಲಹ ಸುಲಭ ನಿಲ್ಲುವಂಥದ್ದಲ್ಲ. ಭಾಳ ಡೀಪ್ ರೂಟಿಗೆ ಕೆಳಗೆ ಹೋಗಿಬಿಟ್ಟದದು. ಅದು ಕಿತ್ತಾಕೋದು ಅಂದ್ಕೊಂಡ್ರೆ ಸುಲಭಿಲ್ಲ. ಇವತ್ತು ಯತ್ನಾಳ್ ಹೊರಗೆ ಹೋಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್. ಆದರೂ ಅವರು ಹೊರಗೆ ಹೋದರೂ ಸಹಿತ ಯಡಿಯೂರಪ್ಪ ಮತ್ತು ಅವರ ಮಗನಿಗೆ ಅವರ ರಾಜಕೀಯ ಸುತ್ತು ಹಾಕುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದಾನ ಅನ್ನುವಂಥದ್ದು. ಯಾಕಂದರೆ ಎಲ್ಲಿ ಹೋದಲೆಲ್ಲ ಒಂದೇ ಮಾತು ಯತ್ನಾಳರದ್ದು. ಯಡಿಯೂರಪ್ಪನವರು ಎಷ್ಟು ಸಾಧ್ಯರು ರಾಜಕೀಯವಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡುವಂಥದ್ದು. ಅದೇ ಸ್ಟೇಟ್ಮೆಂಟ್, ಅವೇ ಸ್ಟೇಟ್ಮೆಂಟ್ಗಳು. ಇಲ್ಲ, ಅಪ್ಪ ಮಕ್ಕಳ ಪಕ್ಷ ಮಾಡಲಿಕ್ಕೆ ಹೊರಟಿದ್ದಾರೆ, ಪಾರಂಪರಿಕ ಕುಟುಂಬ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಿರಂತರವಾಗಿ ಮಾತಾಡ್ತಾ ಇರು. ಗೋಬೆಲ್ ಒಂದು ಮಾತು ಹೇಳ್ತಾನೆ, ಹಿಟ್ಲರ್ನ ಬಲಗೈ ಬಂಟ. ಇಲ್ಲ, ಒಂದು ಸುಳ್ಳನ್ನು 100 ಸಲ ಹೇಳಿದರೆ ಸತ್ಯ ಆಗ್ತದೆ ಅಂತೇಳಿ. ಇಲ್ಲಿ ಸತ್ಯ ಇರ್ಬೋದು, ಯತ್ನಾಳ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅದ್ರೊಳಗೆ. ಆದರೆ ಮರಳಿ ಅದನ್ನು ಹೇಳೋಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕಾಗಿದ್ದೇನು ಅನ್ನೋದ್ರ ಬಗ್ಗೆ ಗಮನ ಹರಿಸಿದಾಗ ಮುಖ್ಯವಾಗಿ ಹೇಳಬೇಕಾಗಿದ್ದು ಇಲ್ಲಿ ಬಡತನಕ್ಕೆ, ಇಲ್ಲಿ ನಿರುದ್ಯೋಗಕ್ಕೆ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯದ. ಅದು ಹಿಂದೂ ಮಕ್ಕಳಿಗೆ ಮಾಡಿಕೊಡ್ಲಿ. ಅವ್ರ ಬಗ್ಗೆನೇ ಮಾತಾಡಿ, ನಮ್ಮ ಬೇಡ ಅಂತಲ್ಲ. ಯಾಕಂತಂದ್ರೆ ಇವತ್ತು ಹಿಂದೂ ಮಕ್ಕಳು, ಇನ್ನೂರು ಧರ್ಮೀಯ ಮಕ್ಕಳು ಇವತ್ತು ಅನ್ನಂಪ್ರಾಡಾಗಿದ್ದಾರೆ, ಬದುಕಿಲ್ಲ. ಬಡತನದ ಅದ್ರ ಬಗ್ಗೆ ನಮ್ಮ ಯತ್ನಾಳ್ ಮಾತಾಡಬೇಕಾಗಿತ್ತು. ಜೊತೆಗೆ ನಮ್ಮ ವಿಜೇಂದ್ರ ಅವರಾದ ಸಹಿತ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ವಿಜೇಂದ್ರ ಅವರಿಗೆ ಅಂದರೆ, ಈಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜಾಗದಲ್ಲಿ ತೊಗೊಂಡು ಮಂಜುನಾಥದಲ್ಲಿ ಪೂಜೆ ಸಲ್ಲಿಸಿ ನನಗೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ